ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಾಸುದೇವ ಕುಟುಂಬ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಕಡೆ ವಂಶಿ ಇದ್ದವನು ಪದ್ಮ ಅವರಿಗೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಅಮೌಂಟನ್ನು ಬರೆದು ಪದ್ಮ ಅವ್ರ ಕೈಗೆ ಚೆಕ್ಕನ್ನು ಕೊಡೋದಕ್ಕೆ ಬರ್ತಾರೆ. ಆದರೆ ಪದ್ಮ ಅವರು ಬೇಡ, ವಂಶಿ ಅವರೇ ನನಗೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ರು ಕೂಡ. ನೋಡಿ ಅತ್ತೆ, ಇಷ್ಟು ದಿವಸ ನಾನು ಏನೆಲ್ಲ ದುಡುಕಿ ಮಾತಾಡಿದ್ದನೋ ಅದನ್ನು ಯಾವುದನ್ನು ಕೂಡ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಅನ್ನೋ ಭಯ ನಿಮಗೆ ಬೇಡ. ಇವತ್ತು ನಾನು ನಿಮಗೆ ಈ ಸಹಾಯನ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀವು ಇದನ್ನು ತಗೊಳ್ಳೇಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಪದ್ಮ ಅವರು ಬೇಡ ಬೇಡ ಅಂತ ಹೇಳಿ ಹಿಂದೆ ಸೈಡ್ತಾ ಇರ್ತಾರೆ. ನೀವು ಈಗೆಲ್ಲ ಹೇಳಿದ್ರೆ ಕೇಳೋದೇ ಇಲ್ಲ ಅಂತ ಹೇಳಿಬಿಟ್ಟು ಚೆಕ್ಕನ್ನು ತೊಗೊಂಬಂದು ಈ ಕಡೆ ಪದ್ಮ ಕೈನ ಹಿಡ್ಕೊಂಡು ಪದ್ಮ ಕೈ ಮೇಲೆ ಇಡ್ತಾರೆ. ಆಗ ಸ್ವಾತಿ, ಇದಕ್ಕೆಲ್ಲ ಕಾರಣ ನೀನೇ ಅಮ್ಮ, ಈ ಚೆಕ್ಕು ನಿನಗೆ ಸೇರಬೇಕು, ಈ ಚೆಕ್ಕನ್ನು ನೀನು ಹಿಡ್ಕೊ ಅಂತ ಹೇಳಿಬಿಟ್ಟು ಈ ಕಡೆ ಪದ್ಮ ಅವರು ಹೇಳ್ತಾ ಇರಬೇಕಾದ್ರೆ, ಏನಮ್ಮ ಹೇಳ್ತಾ ಇದೀಯ, ಇದು ನನಗೆಲ್ಲ ಸೇರಬೇಕಾಗಿರೋದು, ನಿನಗಮ್ಮ. ಅಪ್ಪನ ಹೆಸ್ರಿಟ್ಟು ನೀನು ಇವಾಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ಯಾ, ಅಪ್ಪನ ಹೆಸ್ರನ್ನ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ನೀನು ಇದು ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದ್ಯಾ. ನಿನ್ನ ವಯಸ್ಸಲ್ಲಿ ಎಷ್ಟೋ ಹೆಣ್ಮಕ್ಳು ಏನು ಮಾಡೋದಕ್ಕಾಗದೆ ಸುಮ್ಮನೆ ಖಾಲಿ ಕೂತ್ಕೊಂಡಿರ್ತಾರಮ್ಮ, ಆದರೆ ನೀನಾಗಲ್ಲ. ಇವಾಗಲೂ ಕೂಡ ಧೈರ್ಯ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ಯಾ. ನೀನು ಮಾಡೋ ಕೆಲಸದಿಂದ ನಿನ್ನಂಥ ಎಷ್ಟೋ ಹೆಣ್ಮಕ್ಳಿಗೆ ನೀನು ಕೆಲಸ ಕೊಡಬೇಕಮ್ಮ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ಸ್ವಾತಿ ಹೇಳ್ತಾ ಇರಬೇಕಾದ್ರೆ ದುರ್ಗಾ ಮತ್ತು ಈ ಕಡೆ ರಾಗಿಣಿ ಇಬ್ಬರು ಸಹ ಮೂಗನ್ನ ತಿರುತ್ತಾ ಇರ್ತಾರೆ. ಆಗ ಬೇಡ ಅಂತ ಅನಿಸ್ತಿದೆ, ನನಗೆ ಯಾಕೋ ಭಯ ಆಗ್ತಿದೆ ಕಣೆ, ಈ ಚೆಕ್ಕನ್ನು ನೋಡ್ತಾ ಇದ್ದರೆ ನನಗೆ ಇನ್ನಷ್ಟು ಭಯ ಶುರುವಾಗುತ್ತೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೆಯಾ, ಈ ಚೆಕ್ಕು ನಿನಗೆ ಸೇರಬೇಕಾಗಿರೋದು, ನೀನು ತುಂಬಾ ಕಷ್ಟಪಟ್ಟು ಈ ಕೆಲಸ ಮಾಡೋದಕ್ಕೆ ಕೈ ಹಾಕಿದ್ಯಾ, ದೇವರು ನಮ್ಮ ಕಡೆ ಇದ್ದಾನೆ, ಇವತ್ತು ನಿನಗೆ ಈ ಕೆಲಸ ಮಾಡೋ ಯೋಗ ಕೂಡ ಬಂದಿದೆಯಮ್ಮ, ನಿನಗೆ ಈ ಕೆಲಸ ಮಾಡ್ತೀಯಾ ಅಂತಲೇ ಇವತ್ತು ಇಷ್ಟೊಂದೆಲ್ಲ ಒಳ್ಳೇದಾಗ್ತಿದೆ ಅಂತ ಹೇಳಿಬಿಟ್ಟು ಮನೆಯವರೆಲ್ಲರೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ. ಇನ್ನು ಈ ಕಡೆ ಅಜ್ಜಿನೂ ಕೂಡ, ಹೌದು ಕಣೆ ಪದ್ಮ, ನನಗೆ ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಆಗೋಗ್ಬಿಡ್ತು, ಮದುವೆ ಮಕ್ಕಳು ಗಂಡ ಅಂತ ಹೇಳಿ ಬರೀ ಮನೆಯಲ್ಲೇ ಕಾಲ ಕಳೆದ್ಬಿಟ್ಟೆ ಕಣೆ. ನನಗೂ ಕೂಡ 4 ಕಾಸು ದುಡಿಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು, ಆದರೆ ಏನು ಮಾಡೋದು, ಅದು ನನಗೆ ಆಗಲೇ ಇಲ್ಲ ಕಣೆ. ಇವಾಗ ನಿನಗ ಯೋಗ ಕೂಡ ಬಂದಿದೆ ಕಣೆ, ಬೇಡ ಅಂತ ಯಾಕೆ ಹೇಳ್ತೀಯಾ, ನೀನು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡೋದಕ್ಕೆ ಇದು ಒಳ್ಳೆ ಅವಕಾಶ ಕಣೆ, ಈ ಅವಕಾಶನ ಕಳ್ಕೊಬೇಡ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಕುಮಾರನು ಕೂಡ, ಹೌದು ಅತ್ತೆ, ಯಾರ್ಯಾರಿಗೋ ಏನೇನೋ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಎಲ್ರಿಗೂ ಕೂಡ ಎಲ್ಲದನ್ನು ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಆದರೆ ನಿಮಗೆ ಇವಾಗ ಒಳ್ಳೆ ಟೈಮ್ ಕೂಡ ಬಂದಿದೆ, ನೀವು ಈ ಕೆಲಸನ ಬೇಡ ಅಂತ ಹೇಳಬೇಡಿ ಅಂತ ಹೇಳಿ ಕುಮಾರನು ಹೇಳ್ತಾನೆ. ಅದೇ ರೀತಿ ಒಪ್ಕೊಳ್ಳೆ, ಇದನ್ನು ತಗೊಂಡು ನಿನ್ನ ಕೆಲಸನ ಶುರು ಮಾಡ್ಕೊಳ್ಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನು ಭವಾನಿ ಅಜ್ಜಿನೂ ಕೂಡ, ಪದ್ಮ ಅವರೇ, ನಾನು ಅಷ್ಟೇ, ಚಿಕ್ಕ ವಯಸ್ಸಲ್ಲಿ ನನಗೂ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ನನಗೆ ಏನು ಮಾಡೋದಕ್ಕೂ ಕೂಡ ಆಗಲೇ ಇಲ್ಲ, ನನಗೆ ಅವಕಾಶನೇ ಸಿಗಲಿಲ್ಲ, ಇವಾಗ ಅಂಥ ಅವಕಾಶ ನಿನಗೆ ಸಿಕ್ಕಿದೆ, ನಮ್ಮಂಥ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ನೀನಾಗಬೇಕು, ನೀನು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು, ಎಷ್ಟೋ ಹೆಣ್ಮಕ್ಳಿಗೆ ನೀನು ಸ್ಫೂರ್ತಿಯಾಗಿ ನಿಲ್ತೀಯ ಅನ್ನೋ ಭರವಸೆ ನಮಗಿದೆ, ನೀನು ಈ ಕೆಲಸನ ಮಾಡೇ ಮಾಡ್ತೀಯ, ಇದನ್ನು ನಿನಗೆ ಸಿಕ್ಕಿರೋ ಗಿಫ್ಟು ಅಂತ ಅಂದ್ಕೋಬೇಡ, ನಿನಗೆ ಸಿಕ್ಕಿರೋ ನಿನ್ನ ಒಂದು ಕೆಲಸಕ್ಕೆ ಸಿಕ್ಕಿರೋ ಒಂದು ಬೆಂಬಲ ಅಂತ ಅಂದ್ಕೋ, ಇದನ್ನು ಇಟ್ಕೊಂಡು ನೀನು ಈ ಕೆಲಸನ ಶುರು ಮಾಡು ಅಂತ ಹೇಳಿಬಿಟ್ಟು ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಈ ಅಮೌಂಟು ಬಿಸ್ನೆಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ವಂಶಿ ಕೊಟ್ಟಿದ್ದರೆ ಅದನ್ನು ತಗೊಳ್ಳೋದಕ್ಕೆ ಪದ್ಮ ಅವರು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಇನ್ನು ಮನೇಲಿದ್ದಂತಹ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಪದ್ಮ ಅವ್ರಿಗೆ ಅದನ್ನು ತಗೊಳ್ಳೋದಕ್ಕೆ ಫೋರ್ಸ್ ಕೂಡ ಮಾಡ್ತಾ ಇರ್ತಾರೆ. ಇನ್ನು ಪದ್ಮನೂ ಕೂಡ ಇವರೆಲ್ಲರ ಮಾತನ್ನು ಕೇಳಿ ತುಂಬಾ ಖುಷಿಯಾಗಿ, ಸರಿ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ, ನಾನು ಇದನ್ನು ತಗೊಳ್ತೀನಿ, ಇದನ್ನು ತಗೊಂಡು ನಾನು ನನ್ನ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಚೆಕ್ಕನ್ನು ನೋಡ್ತಾ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ವಂಶಿಗೆ ಸ್ವಾತಿಗೂ ಕೂಡ ತುಂಬಾ ಖುಷಿಯಾಗುತ್ತೆ, ಹೇಗೋ ನಮ್ಮಮ್ಮ ಒಪ್ಕೊಂಡ್ರಲ್ಲ ಅಂತ ಹೇಳಿ ವಂಶಿ ಮತ್ತು ಸ್ವಾತಿ ಖುಷಿ ಪಡ್ತಾ ಇದ್ದರೆ, ಇನ್ನೊಂದು ಕಡೆ ಈ ಅಜಯ್, ರಾಗಿಣಿ, ಇನ್ನು ಈ ದುರ್ಗಾ 3 ಜನನೂ ಕೂಡ ತುಂಬಾ ಹುರ್ಕೊಳ್ತಾ ಇರ್ತಾರೆ. ಇಷ್ಟೊಂದು ದುಡ್ಡನ್ನು ತಗೊಳ್ಳೋದಕ್ಕೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಈ ದುರ್ಗಾ ಮೂಗು ಮುಷ್ಣಿನ ತಿರುಕೊಂಡು ನಿಂತ್ಕೊಂಡಿರ್ತಾರೆ. ಇನ್ನು ಪದ್ಮ ಕೆಲಸ ಶುರು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಇನ್ನು ಪದ್ಮನೂ ಕೂಡ ಮಕ್ಕಳ ಮುಖನ ನೋಡಿಕೊಂಡು ಕಣ್ಣೀರನ್ನು ಒರೆಸ್ಕೊಂಡು ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಡ್ತಾರೆ. ಇನ್ನೊಂದು ಕಡೆ ಸ್ವಾತಿ ಇದ್ದವಳು ವಂಶಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಬಂದು ಅವನಿಗೆ ಸಹಾಯ ಆಗಲಿ ಅಂತ ಹೇಳಿ ಅವನ ಬಟ್ಟೆನೆಲ್ಲ ಎತ್ತಿಡ್ತಾ ಇರ್ತಾರೆ. ಅದನ್ನು ನೋಡಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಈ ರೀತಿ ಮಾಡಿದೆ ಅಂತಲೂ ಕೂಡ ಸ್ವಾತಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ವಂಶಿ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ, ಸಾಕು ಸಾಕು,
ನೀವು ಈಗಾಗಲೇ ಈ ಜನ್ಮಕ್ಕೆ ಸಾಕಾಗೋವಷ್ಟನ್ನು ಬೈದಿದ್ದೀರಾ, ಮತ್ತೆ ಏನು ಬೈಯೋದು ಬೇಡ ಅಂತ ಹೇಳಿ ಸ್ವಾತಿ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಕಣ್ರಿ, ನನಗೆ ಕೋಪ ಬಂದಿದ್ದು ನಿಜಾನೇ. ನೀವು ಚಕ್ಲಿ ನಿಪ್ಪಟ್ಟು ಮಾಡೋ ಥರ ಫಸ್ಟ್ ನನ್ನನ್ನು ಅಂಟಿಸಿ ಎಲ್ಲ ಕಡೆ ಮರ್ಯಾದೆ ತೆಗೆದ್ಬಿಟ್ರಿ ಅಂತ ಹೇಳಿ ನನಗೆ ಕೋಪ ಬಂದಿದ್ದು. ನನ್ನ ಬಿಸ್ನೆಸ್‌ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಯಿತು. ಇದೇ ಸರಿ ಅನ್ನೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ರು. ನನ್ನ ಲಕ್ಕೇ ಇವಾಗ ಚೇಂಜ್ ಆಗ್ತಿದೆ ಅಂತ ಹೇಳಿ ನನಗೆ ಅನ್ಸೋದಕ್ಕೆ ಶುರುವಾಯಿತು. ಈ ರೀತಿ ಆಗುತ್ತೆ ಇದರಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣ್ರಿ. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ ಅಂತ ಹೇಳಿ ವಂಶಿನೂ ಕೂಡ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಸ್ವಾತಿಗೆ ತುಂಬಾ ಶಾಕ್ ಆಗುತ್ತೆ. ಬಾಯಿ ಮೇಲೆ ಕೈ ಇಟ್ಕೊಂಡು, ವಂಶಿಯವರೇ ಏನು ಹೇಳ್ತಾ ಇದ್ದೀರಾ? ನೀವು ನೀವು ನನ್ನನ್ನು ಹೊಗಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸ್ವಾತಿ ತುಂಬ ಆಶ್ಚರ್ಯಕರವಾಗಿ ವಂಶಿನ ಕೇಳ್ತಾ ಇರ್ತಾರೆ. ವಂಶಿ ಆಗ ಏಯ್ ನಿಂದ್ಯಾಕೋ ಜಾಸ್ತಿ ಆಯಿತು ಅಂತ ಹೇಳಿ ಅಂದ್ಕೊಂಡು ಸ್ವಾತಿ ತಲೆ ಮೇಲೆ ಹೊಡೆಯೋದಿಕ್ಕೆ ಅಂತ ಹೇಳಿ ಕೈ ಎತ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ? ವಂಶಿ ಸ್ವಾತಿ ಇದೇ ರೀತಿ ಪ್ರೀತಿ ಮಾಡೋದಿಕ್ಕೂ ಶುರು ಮಾಡ್ತಾರಾ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.